ಅಯ್ಯನ ಮನೆ, ಶೋಧ, ಮಾರಿಗಲ್ಲು ಇದಾದ ಮೇಲೆ ಜಿ5 ನಲ್ಲಿ ಬಿಡುಗಡೆ ಆಗ್ತಿರುವಂತಹ ಹೊಸ ಕನ್ನಡ ವೆಬ್ ಸೀರೀಸ್ ರಾಕ್ಷಸ. ಒಂದೇ ವರ್ಷದಲ್ಲಿ ಕನ್ನಡದ 4ನೇ ವೆಬ್ ಸೀರೀಸ್ ಬಿಡುಗಡೆ ಆಗ್ತಾ ಇರೋದನ್ನ ಕೇಳಿ ಖುಷಿ ಆಯ್ತು. ಟ್ರೇಲರ್ ನೋಡಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಕೂಡ ಹೆಚ್ಚಾಯ್ತು. ನಮ್ಮ ಉತ್ತರ ಕರ್ನಾಟಕದ ಸವದತ್ತಿಯ ಸುತ್ತಮುತ್ತಲು ನಡೆಯುವಂತಹ ಕತೆ ಅಂತ ಕೇಳಿ ಉತ್ತರ ಕರ್ನಾಟಕದೊಳಗಾಗಿ ನನಗಿನ್ನೂ ಖುಷಿ ಆಯ್ತು. ಈ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಈ ವೆಬ್ ಸೀರೀಸ್ ಮೀಟ್ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡೋಣ ಬನ್ನಿ. ಟ್ರೇಲರ್ ನಲ್ಲಿ ನೋಡಿದ ಹಾಗೆ ಹಲವಾರು ಸಾವುಗಳಾಗ್ತವೆ. ಅದಕ್ಕೆ ಕಾರಣ ಮೊಸಳೆನಾ ಅಥವಾ ಬೇರೆ ಯಾರೋ ಇರಬಹುದಾ? ಇದ್ರೆ ಯಾರು? ಇದೆಲ್ಲನೂ ತಿಳ್ಕೊಬೇಕಂದ್ರೆ ನೀವು ಸೀರೀಸ್ ನ ನೋಡ್ಬೇಕು. ಸುಹಾನ್ ಪ್ರಸಾದರ ನಿರ್ದೇಶನದಲ್ಲಿ ವಿಜಯ ರಾಘವೇಂದ್ರ ಹಾಗೂ ಮಯೂರಿ ಕ್ಯಾತ್ರಿ ಅವರು ನಟನೆ ಮಾಡಿರುವಂತಹ ಈ ವೆಬ್ ಸೀರೀಸ್ 7 ಎಪಿಸೋಡ್ಸ್ ಗಳನ್ನ ಹೊಂದಿದ್ದು, ಪ್ರತಿ ಎಪಿಸೋಡ್ ಮೊದಲನೇ ಸೀರೀಸ್ ಗಳ ಹಾಗೆ ಹೆಚ್ಚು ಕಡಿಮೆ 20 ನಿಮಿಷದ ಆಸ್ಪಾಸ್ನಲ್ಲೇ ಇದೆ. ಮೊದಲು ನಾನು ಭಾಷೆಯ ಬಗ್ಗೆ ಹೇಳಬೇಕು. ನಿರ್ದೇಶಕರು ಈ ಭಾಗದ ಕಾಂಟೆಂಟ್ ನ ಡೈಲಾಗ್ ಗಳನ್ನ ಬರೆಯುವಾಗ ಉತ್ತರ ಕರ್ನಾಟಕದ ಒಬ್ಬರನ್ನ ಕೂರಿಸ್ಕೊಂಡು ಚರ್ಚೆ ಮಾಡೋದು ಸೂಕ್ತ ಇತ್ತು ಅಂತ ಅನ್ಸುತ್ತೆ. ಅವರು ಅದನ್ನ ಮಾಡಿರಬಹುದು ಕೂಡ. ಆದ್ರೆ ಈ ಒಂದು ವೆಬ್ ಸೀರೀಸ್ ನಲ್ಲಿ ಬರುವಂತಹ ಮಾತುಗಳು ಉತ್ತರ ಕರ್ನಾಟಕದ ಮಾತುಗಳನ್ನ ಕೃತಕವಾಗಿ ಮಾತನಾಡಿದ ಹಾಗೆ ಇತ್ತು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮಯೂರಿ ಅವರು ಇದೇ ಭಾಗದವರಾಗಿದ್ರು ಅವರಿಗೆ ಕೊಟ್ಟಂತ ಡೈಲಾಗ್ಗಳು ಸ್ವಲ್ಪ ಕೃತಕ ಅನ್ಸಿದ್ವು. ಇನ್ನು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಬರೋದಾದ್ರೆ ನಮ್ಮ ಚಿನ್ನಾರಿ ಮುತ್ತ, ಮಯೂರಿ ಅವರು, ಜಹಾಂಗೀರ್ ಅವರು, ಉಳಿದ ಎಲ್ಲಾ ಪಾತ್ರಧಾರಿಗಳು ಅವರ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಬೀರ ಪಾತ್ರಧಾರಿ ಮಹದೇವ್ ಹಡಪದ್ ಅವರ ಪಾತ್ರಕ್ಕೆ ತುಂಬಾ ಡೆಪ್ತ್ ಇದೆ. ಆದ್ರೆ ಅದಕ್ಕೆ ತಕ್ಕಂತೆ ಅವರು ಇನ್ನೂ ಚೆನ್ನಾಗಿ ಅವರ ಪಾತ್ರವನ್ನ ನಿರ್ವಹಿಸಬಹುದಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದು ವಿಲಂಗು ಅನ್ನುವಂತ ತಮಿಳ್ ವೆಬ್ ಸೀರೀಸ್ ನ ಕಥೆಯನ್ನ ಸ್ವಲ್ಪ ಅಡಾಪ್ಟ್ ಮಾಡಿಕೊಂಡು ಈ ಒಂದು ಸೀರೀಸ್ ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಹುದು. ನಾನು ಒರಿಜಿನಲ್ ವೆಬ್ ಸೀರೀಸ್ ನ ನೋಡಿರೋದ್ರಿಂದ ಈ ಸೀರೀಸ್ ಮೇಲೆ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗೋದಿರ್ಲಿ, ನನ್ಗೆ ಗೊತ್ತಿಲ್ಲದೆ ಕಂಪೇರ್ ಮಾಡಕ್ಕೆ ಶುರು ಮಾಡಿದೆ. ಹಾಗಾಗಿ ಮಹದೇವ್ ಹಡಪದ್ ಅವರ ಪಾತ್ರ ಇನ್ನೂ ಅದ್ಭುತವಾಗಿ ಮೂಡಿ ಬರ್ಬೋದಿತ್ತು ಅಂತ ಅನಿಸ್ತು. ಮಹದೇವ್ ಹಡಪದ್ ಅವರು ಈ ಹಿಂದೆ ಹೆಬ್ಬುಲಿಕಟ್ ಅನ್ನುವಂತಹ ಸಿನಿಮಾದಲ್ಲಿ ಮಾಡಿದ ಪಾತ್ರ, ಆ ಪಾತ್ರಕ್ಕೆ ಇರುವಂತಹ ಡೆಪ್ತ್ ಮ್ಯಾಚ್ ಆಗಿತ್ತು. ಆದ್ರೆ ಈ ವೆಬ್ ಸೀರೀಸ್ ನಲ್ಲಿ ಆ ಪಾತ್ರಕ್ಕೆ ಇರುವಂತಹ ಡೆಪ್ತ್ ತುಂಬಾ ದೊಡ್ಡದು. ಅದಕ್ಕೆ ಅವರ ಒಂದು ಅಭಿನಯ ಅಷ್ಟಾಗಿ ಮ್ಯಾಚ್ ಆಗ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಪ್ರಶಂಸೆ ಮಾಡುವಂತಹ ವಿಷಯ ಏನಂತಂದ್ರೆ, ಒರಿಜಿನಲ್ ವೆಬ್ ಸೀರೀಸ್ ನಲ್ಲಿ ಹೆಚ್ಚು ಸಮಯ ತಗೊಂಡು ಹೇಳುವಂತಹ ವಿಷಯನ ಕಡಿಮೆ ಸಮಯದಲ್ಲಿ ನಮಗೆ ತಿಳಿಸಿರುವಂತಹ ರೀತಿ ಇಷ್ಟ ಆಯ್ತು. ವೀಕೆಂಡ್ಗೆ ಇದೊಂದು ಒಳ್ಳೆ ಒನ್ ಟೈಮ್ ವಾಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೇನಾದ್ರೂ ವಿಲಂಗು ವೆಬ್ ಸೀರೀಸ್ ನ ನೋಡಿಲ್ಲ ಅಂದ್ರೆ ಮೊದಲು ರಾಕ್ಷಸ ನೋಡಿ, ಆಮೇಲೆ ವಿಲಂಗು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ 2 ವೆಬ್ ಸೀರೀಸ್ಗಳು ಜಿ5 ನಲ್ಲಿ ಅವೈಲೇಬಲ್ ಇದೆ. ಇದೇ ರೀತಿಯ ಅಪ್ಡೇಟ್ಸ್ ಗಳಿಗಾಗಿ ಮೂವಿ ಟ್ರಕ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಕಾರಣಾಂತರಗಳಿಂದ ನಾವು ಮೂವಿ ಟ್ರಕ್ ಅಲ್ಲಿ ಒಂದು ಬ್ರೇಕ್ ಅನ್ನ ತಗೊಂಡಿದ್ವಿ. ಈಗ ಮತ್ತೆ ನಾವು ರೀಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನೀವ್ ಯಾವ್ದಾದ್ರು ವೆಬ್ ಸೀರೀಸ್ ಅಥವಾ ಸಿನಿಮಾದ ರಿವ್ಯೂ ಅನ್ನ ಕೇಳ್ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ. ಥ್ಯಾಂಕ್ ಯು.